ರೈತ ಬಾಂಧವ್ರಿ, ಇವತ್ತು ನಾವು ನಡಗುಂದಿ ಬಳ್ಳೊಳ್ಳಿ ಮಾರ್ಕೆಟಿಗೆ ಬಂದೀವಿ. ಇವತ್ತು ನೋಡ್ರಿ ಶನಿವಾರ, ವಾರದ ಶನಿವಾರ ಮತ್ತು ಬುಧವಾರ 2 ದಿನ ಇಲ್ಲಿ ಬಳ್ಳೊಳ್ಳಿ ಸವಾಲ್ ನಡೀತೈತಿ. ಇಲ್ಲಿ ತುಂಬಾನೇ ಬರ್ತೈತ್ರಿ, ಮಾರ್ಕೆಟ್ದಾಗ ಭಾಳ ಬರ್ತೈತಿ ಇಲ್ಲಿ ಮಾಲ. ಇವತ್ತು ನೋಡ್ರಿ ತಾರೀಖು 25/1/2025 ಇದರ ರಿಪೋರ್ಟ್ ಹೇಳಾಕತ್ತೀನಿ. ಇವತ್ತು ನೋಡ್ರಿ 1320 ಪ್ಯಾಕೆಟ್ ಬಳ್ಳೊಳ್ಳಿ ಇಲ್ಲಿ ಬಂದಿತ್ತು. ಇವತ್ತಿನ ರೇಟ್ ಬಂದ್ಬಿಟ್ಟು 8,000ದಿಂದ 12,000 ಮಟ್ಟ ಲೆವೆಲ್ ಆಗೈತ್ರಿ. ಎಲ್ಲಾರ ಒಂದು 13-15,000 ಒಂದು 2-3 ಕಲಮ್ ಅಷ್ಟ ಆಗೈತಿ. ಅದ್ರ ಲೆವೆಲ್ ನೋಡಿದ್ರ 8,000ದಿಂದ 12,000 ರೇಟ್ ಮಾಡ್ಯಾರ್ರಿ. ಹಂಗಂದ್ರ ಇಲ್ಲಿ ರೈತರಿಗೂ ಸ್ವಲ್ಪ ಮಾತಾಡಿಸಿ ಹೆಂಗೈತಿ, ಇದ್ರಾಗ ಲಾಭದಾಯಕ ಅಥವಾ ನಷ್ಟದಾಯಕ ಬಳ್ಳೊಳ್ಳಿ ಈ ರೀತಿ ರೇಟ್ ಮಾರಿದ್ರ ಇದು ಲಾಭ ಆಕೈತೋ ಏನೋ ನುಕ್ಸಾನ್ ಆಕೈತಿ ಎಂಬುದನ್ನು ಕೇಳ್ತೀನಿ. ಹಂಗ ತೂಕದ ಬಗ್ಗೆನೂ ಸ್ವಲ್ಪ ರೈತರ ಬಲ್ಲ ಮಾಹಿತಿ ಕೇಳ್ಕೊತೀನಿ. ಏನಾರು ತೂಕದಲ್ಲಿ ಮೋಸ ಏನಾರು ಮಾಡಾಕತ್ತಾರೇನಂತ ಇದೆಲ್ಲ ಕೇಳ್ಕೊಂಡ ಇವತ್ತ ಸವಾಲ್ ಎಷ್ಟಾಗೈತಿ ಪೂರ್ತಿ ವಿಡಿಯೋ ಕೂಡ ಮಾಡೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸಂಪೂರ್ಣವಾದ ನನ್ನ ವಿಡಿಯೋ ನೋಡಿ ಸಂಪೂರ್ಣವಾದ ಮಾಹಿತಿ ಕೂಡ ನಿಮ್ಗೆ ದೊರೆಯುತ್ತೆ. ಸರ್ ಬೋಲೋ ಸರ್. 5,000 7,000 ಬಡ ಕೇಳ್ಬೇಕು. 7,000 ರೂಪಾಯಿ, 7,500 ರೂಪಾಯಿ, 8,000 ರೂಪಾಯಿ, 8,000 ರೂಪಾಯಿ. ಅದು ಬಸ್ ಹಾಚೋಡು 8,000 ರೂಪಾಯಿ, 8,000 ರೂಪಾಯಿ, 8,500, 8,500, 8,500, 9,000 ರೂಪಾಯಿ, 9,000 ರೂಪಾಯಿ, 9,500 ಹಾಗೆ 10,000 ರೂಪಾಯಿ, 10,000 ರೂಪಾಯಿ, 10,000 ರೂಪಾಯಿ, 10,000 ರೂಪಾಯಿ, 10,000 ರೂಪಾಯಿ, 10,000 ರೂಪಾಯಿ, 10,000, 10,000, 10,000, 10,500 ರೂಪಾಯಿ, 10,500 ರೂಪಾಯಿ, 10,500 ರೂಪಾಯಿ, 10,500 ರೂಪಾಯಿ, 11,000 ರೂಪಾಯಿ, 11,000 ರೂಪಾಯಿ, 11,000 ರೂಪಾಯಿ, 11,000 ರೂಪಾಯಿ, 11,000 ಯಾರು ರೂಪಾಯಿ ಇದು 11,000 ರೂಪಾಯಿ, 11,000 ರೂಪಾಯಿ, 11,000 ರೂಪಾಯಿ ಕೊಡ್ತೀನಿ ಏನ್ ಬರೋಣ ಬರೀ ಸರ್. 10,000 ರೂಪಾಯಿ, 10,000, 10,000, 10 ಬೇರೆ ನಿಮ್ದೆ 600 ರೂಪಾಯಿ, 600 ರೂಪಾಯಿ, 700 ರೂಪಾಯಿ, 17, 17 11 ನೋಡ್ತೀನಿ 17, 17, 17 6 ಬರ್ಕೊಳ್ಳಿ 17 ಏನ್ ಸರ್ 8,500, 8,500, 9,000 ರೂಪಾಯಿ, 9,000 ರೂಪಾಯಿ ಯಾರಿ ಬರ್ಲಿ 9,000 ರೂಪಾಯಿ ಜೀರಿಗೆ 9,000, 9,000 ರೂಪಾಯಿ ಕಾಂಗಾರು 5,000 ರೂಪಾಯಿ, 5, 6, 6, 7, 7, 8, 8, 9, 9,000 10,000 ರೂಪಾಯಿ, 10,000, 100, 200, 300, 400, 500, 600, 700, 800, 11,000 ರೂಪಾಯಿ, 11,000 ಸೌದಾಗರ 10,000 ರೂಪಾಯಿ, 5,000, 6,000, 7,000, 8,000, 9,000 ರೂಪಾಯಿ, 10,000, 10,000, 10,000 ಯಾರು ಮಾರಕ 10,000, 11,000 ರೂಪಾಯಿ, 11,000 ಬರಲಿ 11,000 ರೂಪಾಯಿ, 5,000, 5, 6, 7 ಅಂದ್ರೆ 5, 6, 7, 8, 9, 9,000, 10,000 ರೂಪಾಯಿ, 10,000, 100, 200, 10, 2, 10, 13, 14, 15, 16, 16 ಮತ್ತೆ 5 ಬಿಡ್ಬೇಕು ನಾವು 16, 16 ಇರ್ಲಿಕ್ಕೆ ಮತ್ತೆ ನಾ ಮಾಡ್ತು ಮರ ಹಸನಲ್ಲಿ ಧಾರವಾಡಕ 5,000, 6,000, 7,000, 8,000, 9,000, 10,000 ರೂಪಾಯಿ, 10,000 ರೂಪಾಯಿ, 10,000 ರೂಪಾಯಿ, 10,000 ರೂಪಾಯಿ ಅರೌಂಡ್ ಲಡ್ಡು 8, 8, 9, 9, 10,000 ರೂಪಾಯಿ, 600 ರೂಪಾಯಿ, 700 ರೂಪಾಯಿ, 17 ಸೌದಾಗರ 8, 9, 10,000 ರೂಪಾಯಿ, 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 10,000 ರೂಪಾಯಿ ಹಾರ್ ಮಾರ್ಕ 5,000 ರೂಪಾಯಿ, 6,000 ರೂಪಾಯಿ, 7,000 ರೂಪಾಯಿ, 7,500, 8,000 ರೂಪಾಯಿ, 8,000 ರೂಪಾಯಿ, 8,000 ರೂಪಾಯಿ, 8,000 ರೂಪಾಯಿ, 8,000, 8,500, 9,000, 9,000, 9,000, 10,000 ರೂಪಾಯಿ, 10,000 ರೂಪಾಯಿ ಕಲಾಲ್ ಬಂಡಿ ಡಬಲ್ ಎಸ್ 5,000 ರೂಪಾಯಿ, 5,000 ರೂಪಾಯಿ, 5,000 ರೂಪಾಯಿ, 5,500, 6,500, 7,500, 7,500, 8, 9, 10, 10,000 ರೂಪಾಯಿ, 10,000, 100, 200, 300, 400, 400 ರೂಪಾಯಿ ಬರೀ 10,400 6,000, 7,000, 8,000, 8,700, 9,000, 9,000 ರೂಪಾಯಿ, 10,000 ರೂಪಾಯಿ, 10,000 ರೂಪಾಯಿ, 10,000 ರೂಪಾಯಿ, 10,000 ರೂಪಾಯಿ ಆರು ಮಾರ್ಕ್ ಬಲೆ 5,000 ರೂಪಾಯಿ, 5,000, 6,000, 7,000, 8,000, 9,000, 10,000 ರೂಪಾಯಿ, 10,000, 11,000 ರೂಪಾಯಿ, 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 11,000 ರೂಪಾಯಿ ಟೀ ಮಾರ್ಕ್ ತಡಿ 5, 6, 7, 8, 8, 9, 9, 10,000 ರೂಪಾಯಿ, 10,000 ರೂಪಾಯಿ, 10,000 ರೂಪಾಯಿ, 10,000 ರೂಪಾಯಿ,
ಹತ್ತುವರಿ ರಮೇಶ್ ಜಾರಕಿಹೊಳಿ 5,000 ರೂಪಾಯಿ 5 5 6 6 7 7 8,000 ರೂಪಾಯಿ 8,000 ರೂಪಾಯಿ 8 8 9,000 ರೂಪಾಯಿ 9,000 ಮೊಹಮ್ಮದ 10,000 ರೂಪಾಯಿ 10,000 ರೂಪಾಯಿ ಡಬ್ಲ್ಯೂಟಿ 7 7 8 8 9 9 10 11,000 ರೂಪಾಯಿ 11,000 ರೂಪಾಯಿ ಶರಣಪ್ಪ 7 7 8 8 9 9 10 11 11 12,000 ರೂಪಾಯಿ ಸೌದಾಗರ 10,000 ರೂಪಾಯಿ 10,000 ರೂಪಾಯಿ ಹತ್ತುವರಿ ಡಬ್ಲ್ಯೂಟಿ 8,000 ರೂಪಾಯಿ 9 10 11 12 13 14 15,000 ರೂಪಾಯಿ 15,000 ರೂಪಾಯಿ 15,000 ರೂಪಾಯಿ ಸೌದಾಗರ 15,000 ರೂಪಾಯಿ 15,000 ರೂಪಾಯಿ 15,000 ರೂಪಾಯಿ ಸೌದಾಗರ 7,000 7 8 8 9 9 10 ಹತ್ತುವರಿ 11 11 12 12,000 ರೂಪಾಯಿ ಸೌದಾಗರ 7 7 8 8 10,000 ರೂಪಾಯಿ ಹತ್ತುವರಿ 10 ಡಬ್ಲ್ಯೂಟಿ ನೋಡ್ರಿ ಇವತ್ತ ನಿಡಗುಂದಿ ಬಾಜಾರ ಮಾರ್ಕೆಟ್ 8,000ದಿಂದ 12,000 ಮಟ ರೇಟ್ ಆಗೈತಿ. ಆದ್ರ ರೈತರ ಅನಿಸಿಕೆ ಹೆಂಗೈತಿ, ಮಾರ್ಕೆಟ್ ಹೆಂಗ್ ನಡೆದೈತಿ ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ ಬನ್ರಿ. ಇಲ್ಲಿ ಒಬ್ರು ರೈತರ ಅದಾರ, ಅವ್ರ ಜೊತೆ ಮಾತಾಡ್ಸ್ತೀನಿ. ಯಾವ ರೀತಿ ನಡೆದೈತಿ ಮಾರ್ಕೆಟ್, ತೂಕದಾಗ ಏನಾರು ಮೋಸ ಐತೆನ ಅದೆಲ್ಲ ಎನ್ಕ್ವೈರಿ ಮಾಡೋಣ. ಇಲ್ಲಿ ಕೇಳ್ತೀನಿ ರೈತರ ಅವ್ರ ಬೈಲೇನ ಏನ್ ಹೇಳ್ತಾರ ನೋಡೋಣಂತ್ರಿ. ನಮಸ್ಕಾರ ಅಣ್ಣ, ಹೇಳ್ರಿ ಮಾರ್ಕೆಟ್ ಹೆಂಗ್ ನಡೆದೈತಿ? ನಮಸ್ಕಾರ ರೀ. ಇವತ್ತೇನು ಮಾರ್ಕೆಟ್ ಇವತ್ತು 8,000 ಹಿಡ್ಕೊಂಡು 10,000 12,000 ತನಕ ಆಗ್ಯದ್ರಿ. ಇವತ್ತು ಇಲ್ಲಿ ಹಾ ರೀ 12,000 ತನಕ ಆಗ್ಯದ. ಇದು ಮಾರ್ಕೆಟ್ ಇವಾಗ ನಿಮಗೆ ಲಾಭದಾಯಕ ಏನ್ ಲಾಸ್ ರೀ? ಇದು ಲಾಸ್ ಅದ್ರಿ, ಟೋಟ್ಲಿ ಇದು ಲಾಸ್, ಟೋಟಲ್ ಲಾಸ್. ಇದು ಈ ಸತೆ ಒಂದು ಕ್ಲೈಮೇಟ್ ಕೈ ಕೊಟ್ಟೈತಿ. ಹಾ ರೀ ಈ ಸತೆ ಮಾಲ್ನು ಬಂದಿಲ್ಲ, ಇಳುವರಿ ಇಲ್ಲ. ಹಾ ರೀ ಎಣ್ಣೆದು ಇಲ್ಲಿ ರೇಟ್ ಇಲ್ಲ. ಹಾ ರೀ ಹಂಗಾಗಿ ಸ್ವಲ್ಪ ಲಾಸ್ ಕಾಣ್ತದ. ಅಂದ್ರೆ ಈಗ ಸದ್ಯದ ಮಟ್ಟಿಗೆ ಇಳುವರಿ ಎಷ್ಟು ಬಂದೈತ್ರಿ? ಇಳುವರಿ ಕ್ವಿಂಟೋಲ್ಕ್ ಬಂದವ್ರದ್ದು ಕೆಲವೊಂದು ಜನರದ್ದು ಒಂದ್ 5 ಕ್ವಿಂಟಲ್ ತನಕ ಬಂದೈತಿ. ಹಾ ರೀ ಭಾರಿ ಇಳುವರಿ ಬಂದವ್ರದ್ದು. ಹಾ ರೀ ಇನ್ನು ಸಾಧಾರಣ ಇಳುವರಿ ಬಂದವ್ರದ್ದು ಏನೈತಿ 2 ಕ್ವಿಂಟಲ್ 1 ಕ್ವಿಂಟಲ್ಗೆ 2 ಕ್ವಿಂಟಲ್ 3 ಕ್ವಿಂಟಲ್ ತನಕ ಇಳುವರಿ ಬಂದೈತಿ. ಅಂದ್ರೆ ನೀವು ಮುಂದ ಬೀಜ ತಗೊಳ್ಳೋ ಮುಂದೆ ಹೆಂಗ್ ತಗೊಂಡಿರಿ? ಬೀಜ ತಗೊಳಕ್ 40-50,000 ಕ್ವಿಂಟಲ್ ತಗೊಂಡಿರಿ ತಗೊಳಕ್. ಹಾ ರೀ ತಗೊಂಡಾಗ ಏನೈತಿ 35,000 40,000 45,000 ತನಕ ಬೀಜ ತಗೊಂಡಿ. ಹಂಗಾದ್ರೆ ಈಗ ಇದು ಖರ್ಚ ವೆಚ್ಚ ಅಂತ ಬಾಳ ಐತ್ರಿ ಬಳ್ಳೊಳ್ಳಿಗೆ. ಬಾಳ ಖರ್ಚು ಐತ್ರಿ. ಮತ್ ಹಿಂಗಾದ್ರ ಮುಂದ ರೈತರದ್ ಬಾಳ ಹೆಂಗ್ರಿ? ಅಲ್ಲ ಈ ಕ್ಲೈಮೇಟ್ ದಾಗ ಅದು ಸರ್ಕಾರಕ್ಕೆ ಮುಟ್ಬೇಕಲ್ಲ. ಇನ್ನೇನು ರೈತರದ್ದು ಏನ್ ಹೊಣೆ ಇದ್ರು ಸರ್ಕಾರಕ್ಕೆ ಮುಟ್ಬೇಕಲ್ಲ. ಏನೇನ್ ಇರ್ತದ ಸರ್ಕಾರ ಕಣ್ ತೆರೆದ್ರ ರೈತರು ಬದುಕ್ತದ. ಒಂದ್ ಕ್ವಿಂಟಲ್ಗೆ ಎಷ್ಟು ಖರ್ಚು ಬರ್ಬೋದ್ರಿ? 1 ಕ್ವಿಂಟಲ್ಗೆ ನೋಡ್ರಿ ಬೀಜ ನಾವು 40,000 ತನಕ ತಗೊಂಡಿವಿ. ಹಾ ರೀ ಬೀಜ ತಗೊಂಡದ್ದು ಮುಂದೆ ಅದನ್ನ ಹಚ್ಚಿ ಎಲ್ಲಾ ಬೆಳೆಸ್ಬೇಕು ಎಲ್ಲ ಮಾಡ್ಬೇಕಂದ್ರೆ 1 ಲಕ್ಷ ತನಕ ಖರ್ಚು ಬರ್ತೈತಿ. ಹಾ 1 ಲಕ್ಷದ ಮಟ ಖರ್ಚು ಬಂದ ಸದ್ಯದ ರೇಟ್ 10ರಿಂದ 12,000 ಮಾರಾಕತೈತಿ. 7ರಿಂದ 8 ಕ್ವಿಂಟಲ್ ಇಳುವರಿ ಬಂದ್ರು 70ರಿಂದ 80,000 ಆಗ್ತೈತಿ ಅಷ್ಟೇ. ಆದ್ರ ರೈತರಿಗೆ ಇದ್ರಾಗ 20,000 ಲಾಸ್ ಆಗ್ತದೆ. ಲಾಸ್ ರೈತರ ಲಾಸ್. ಹಂಗಂದ್ರ ಈಗ 30-40,000 ರೇಟ್ ನಮಗ್ ಕೊಟ್ಟಾರಂದ್ರ ಬೀಜದ, ಈಗ ಏನಿಲ್ಲ ಅಂದ್ರ 20,000 ಮ್ಯಾಲ ಮಾರ್ಬೇಕು. ಕ್ಲೈಮೇಟ್ ಯಾರ ಕೈಯಾಗಿಂದು ಇಲ್ರಿ. ಅದಕ್ಕ ನೋಡ್ರಿ ಇದು ಮಾರ್ಕೆಟ್ ದಾಗ ರೇಟ್ನು ಸ್ವಲ್ಪ ಜಾಸ್ತಿ ಆಗ್ಬೇಕು, ಮತ್ ಇಳುವರಿನೂ ಕಮ್ಮಿ ಆಗೈತಿ. ಒಂದೇದ್ದು ಇಳುವರಿ ಕಮ್ಮಿ ಐತಿ ಸರ್. ಒಂದು ಇಳುವರಿ ಕಮ್ಮಿ ಇಳುವರಿ ಅಂತೂ ಕ್ಲೈಮೇಟ್ ಕೈ ಕೊಟ್ಟದಕ್ಕೆ ಇಳುವರಿ ಕಮ್ಮಿ ಐತಿ. ಇವತ್ತ ಸ್ವಲ್ಪ ರೇಟರ್ ಕೈ ಹಿಡಿತು ಅಂತಂದ್ರೆ ರೈತ ಬದುಕ್ತಾನ. ರೇಟು ಕೈ ಹಿಡಿಲಿಲ್ಲ ಅಂತಂದ್ರೆ ರೈತದ ದೊಡ್ಡ ಕಷ್ಟ ಐತಿ. ನೋಡ್ಕೊಳ್ರಿ, ಇಷ್ಟು ಮಂದಿ ರೈತರು ಬಂದಾರ. ಕೈಲಿ ಕೊಟ್ಟು ಹೋಗ್ಬೇಕು ನಾವೀಗ. ಎತ್ತಿಳ್ರಿ ನೋಡ್ರಿ ನೋಡ್ರಿ ತೂಕ ಅಂತೂ ಇಷ್ಟು ಬಂದೈತಿ. ಇದು ಸದ್ಯಕ್ ನೋಡ್ರಿ ಇದು 50 kg ಬಂದೈತಿ. ಇದು ರೈತ್ರೆ ಇದ ತೂಕದಾಗ ಏನಾರು ಮೋಸ ಗೀಸ ಕಾಣ್ತೈತೇನ್ರಿ? ತೂಕದಲ್ಲಿ ಏನು ಮೋಸ ತರ ಏನು ಇಲ್ಲ. ರೈಟ್ ಇರುವಂತ ವೇಟೇಜ್ ಕೊಟ್ಟಿದಾರ. ಮಾರ್ಕೆಟ್ ವ್ಯಾಲ್ಯೂಸ್ ಚೆನ್ನಾಗಿದಾವೆ. ಓಕೆ ಓಕೆ ಆಯ್ತು. ರೈತ ಬಂದವರೇ, ಕ್ಲೈಮೇಟ್ ಸರಿ ಇಲ್ಲ, ಇಳುವರಿ ಕಮ್ಮಿ ಬಂದಿದೆ ಅಂತ ಕೆಲವು ರೈತರು ಕೂಡ ಇಲ್ಲಿ ನೇರವಾಗಿ ಹೇಳಿದರು. ಹಾಗೆ ನಾನು ಕೆಲವು ರೈತರಿಗೆ ಪ್ರಶ್ನೆ ಮಾಡಿದೆ. ಅವ್ರು ಇಳುವರಿ ಕೇಳಿಬಿಟ್ಟು ನನಗೂ ಸ್ವಲ್ಪ ದುಃಖ ಆಯಿತು. ಒಬ್ಬರಿಗೆ ಕೇಳಿದೆ, ಅವ್ರು ಹೇಳಿದರು, ನೋಡ್ರಿ ನಾನು 5 ಕ್ವಿಂಟಲ್ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆ, 41 ಪ್ಯಾಕೆಟ್ ಇಳುವರಿ ಬಂದಿದೆ ಅಂತ. 41 ಪ್ಯಾಕೆಟ್ ಅಂದರೆ ಇಷ್ಟು 20 ಕ್ವಿಂಟಲ್ 50 kg, ಭಾಳ ಆದರೆ 21 ಕ್ವಿಂಟಲ್ ಹಿಡ್ಕೊಳ್ಳಿ. 5 ಕ್ವಿಂಟಲಲ್ಲಿ 21 ಕ್ವಿಂಟಲ್ ಇಳುವರಿ ಬಂದರೆ ಇದು ಲಾಭವಾಗುತ್ತಾ? ಇದು ನೋಡ್ರಿ ರೈತನ ಬಾಳು ಕಣ್ಣೀರಿನ ಗೋಳು. ಇನ್ನೂ ಕೆಲ ರೈತರ ಜೊತೆ ನಾನು ಮಾತಾಡಿದೆ. ಅವರು ಸ್ವಲ್ಪ ಇಲ್ಲೇ ಹೇಳ್ರಿ, ಸ್ವಲ್ಪ ನಾನು ವಿಡಿಯೋ ಮಾಡ್ಕೋತೀನಿ ಅಂತ ಹೇಳಿದೆ. ಆದರೆ ಅವರು ಹಿಂಜರಿದ್ರು. ಯಾಕಂತ ಗೊತ್ತಾಗಲಿಲ್ಲ. ಇನ್ನೊಬ್ಬರಿಗೆ ವಿಚಾರಿಸಿದೆ, ನಾನು 2.5 ಕ್ವಿಂಟಲ್ ಹಾಕ್ಕೊಂಡಿದ್ದೀನಿ, ನನಗೆ 11 ಪ್ಯಾಕೆಟ್ ಇಳುವರಿ ಬಂದಿದೆ ಅಂತ.
11 ಪಾಕೆಟಲ್ಲಿ ನೋಡಿ 5.5ರಿಂದ 6 ಕ್ವಿಂಟಲ್, ಅದು 2.5 ಕ್ವಿಂಟಲ್ ಬೆಳ್ಳುಳ್ಳಿ. ಕ್ಲೈಮೇಟ್ ಸರಿ ಇಲ್ಲ ಅಷ್ಟು ಹೇಳ್ಬೇಕಾದ್ರೆ, ರೇಟ್ನು ಕೂಡ ಸರಿ ಇಲ್ಲ, ತುಂಬಾ ಕಡಿಮೆ ಆಗಿದೆ. ಇನ್ನೊಬ್ರಿಗೆ ಮತ್ತೆ ವಿಚಾರಿಸ್ದೆ, ಅವ್ರಿಗೆ ನೋಡಿ 5 ಕ್ವಿಂಟಲ್ ಅಂತೆ. 5 ಕ್ವಿಂಟಲಲ್ಲಿ ಅವರು ಕೂಡ 45 ಪಾಕೆಟ್ ಇಳುವರಿ ಬಂದಿದೆ ಅಂತೆ. ಇವ್ರದ್ದು ಇಳುವರಿ ಹೋದ ವರ್ಷ 5 ಕ್ವಿಂಟಲಲ್ಲಿ 110 ಪಾಕೆಟ್ ಇಳುವರಿ ತೆಗೆದಿದ್ರಂತೆ.